ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಮನೆಯಲ್ಲಿ 10 ನಿಮಿಷಕ್ಕೆ ಚಕ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ಬೇಕಾಗಿರುವಂಥ ಪದಾರ್ಥ: 1 ಬೌಲಷ್ಟು ಅಕ್ಕಿ ಹಿಟ್ಟು, 1/4 ಬೌಲಷ್ಟು ಕಡಲೆ ಹಿಟ್ಟು, ಒಂದೆರಡು ಸ್ಪೂನಷ್ಟು ಜೀರಿಗೆ, 1 ಸ್ಪೂನಷ್ಟು ಎಳ್ಳನ್ನು ತಗೊಂಡಿದ್ದೀನಿ, ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ. ನಾನು ಅದಕ್ಕೆ ಸ್ವಲ್ಪ ಎಣ್ಣೆನ ಕಾಯಿಸಾಕ್ತಿದ್ದೀನಿ. ನೀವು ಎಣ್ಣೆ ಬದಲು ಬೇಕಾದರೆ ತುಪ್ಪ, ಬೆಣ್ಣೆ ಏನು ಬೇಕಾದರೂ ಹಾಕ್ಕೋಬೋದು. ಚಕ್ಲಿಗೆ ಚೆನ್ನಾಗಿರುತ್ತೆ. ನಾನು ಒಂದು 4 ಸ್ಪೂನಷ್ಟು ಎಣ್ಣೆನ ಕಾಯಿಸ್ಕೊತಾ ಇದ್ದೀನಿ. ತುಂಬ ಈಸಿಯಾಗಿರುತ್ತೆ, ತುಂಬಾ ಬೇಗ. ಒಂದು 10 ನಿಮಿಷಕ್ಕೆ ನೀವು ಚಕ್ಲಿ ಮನೆಯಲ್ಲೇ ಮಾಡ್ಕೋಬೋದು. ನೋಡಿ, 1 ಬೌಲ್ ಕಡಲೆ ಹಿಟ್ಟಿಗೆ 1/4 ಬೌಲಷ್ಟು ಹುರ್ಗಡ್ಲೆ ಪೌಡರನ್ನ ಮಾಡ್ಕೊಂಡಿದ್ದೀನಿ. ಹುರ್ಗಡ್ಲೆಲೇ ಪುಡಿ ಮಾಡ್ಕೋಬೇಕು, ಇದು ಮಾಮೂಲಿ ಕಡಲೆ ಹಿಟ್ಟಲ್ಲ. ಅದಕ್ಕೆ 1 ಸ್ಪೂನಷ್ಟು ಎಳ್ಳನ್ನು ಹಾಕ್ತಾಯಿದ್ದೀನಿ, 1 ಸ್ಪೂನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ನಿಮಗೆ ಖಾರ ಚಕ್ಲಿ ಬೇಕು ಅಂದರೆ ಅಚ್ಚ ಖಾರದ ಪುಡಿ ಹಾಕೋಬೋದು, ಇಲ್ಲಾಂದರೆ ವೈಟ್ ಚಕ್ಲಿ ಬೇಕು ಅಂದರೆ ಅಚ್ಚ ಖಾರದ ಪುಡಿ ಬೇಡ. ಮತ್ತು ಕಾಯಿಸಿ ಇಟ್ಕೊಂಡ್ರಂಥ ಎಣ್ಣೆನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ, ಇದಕ್ಕೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದಕ್ಕೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಣ್ಣೆ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಆ ಥರ ಉಂಡೆ ಕಟ್ಟಿದ್ರೆ ಎಣ್ಣೆಲೇ ಉಂಡೆ ಬರಬೇಕು, ಆ ರೀತಿ ಅದಕ್ಕೆ ನೀವು ಸ್ವಲ್ಪ ಎಣ್ಣೆನ ಹಾಕಬೇಕಾಗುತ್ತೆ. ನೋಡಿ, ಅದಕ್ಕೆ ಮಾಡ್ಕೊಂಡ್ರೆ ಸಾಕು. ಇದಕ್ಕೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಅದಕ್ಕೆ ಎಣ್ಣೆಲೇ ಉಂಡೆ ಬರಬೇಕು, ಆ ಥರ ಉಂಡೆನ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಬೇಕಾಗಿರುವಂಥ ಸ್ವಲ್ಪ ನೀರನ್ನು ಹಾಕಿ ಚಪಾತಿ ಹಿಟ್ಟು ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಇನ್ನು ಅಂದರೆ 5ರಿಂದ 10 ನಿಮಿಷ ಹಾಗೆ ಮುಚ್ಚಿಟ್ಬಿಟ್ಟು ಚಕ್ಲಿನ ಒತ್ಕೋಬೋದು. ನೀವು ಬೇಕು ಅಂದ ತಕ್ಷಣ ಮನೇಲೇ ಪ್ರಿಪೇರ್ ಮಾಡ್ಕೋಬೋದು. ಹುರ್ಗಡ್ಲೆ ಮನೇಲೇ ಇರುತ್ತೆ, ಅದನ್ನು ಪುಡಿ ಮಾಡ್ಕೊಂಡ್ರೆ ಸಾಕು. ನುಣ್ಣಗೆ ತುಂಬಾ ಈಸಿ ಆಗುತ್ತೆ. ಹೊರಗಡೆ ಮಕ್ಕಳಿಗೆ ಹೆಲ್ತಿ ಇರಲ್ಲ ಅಂದಾಗ ಈ ಥರ ಮನೇಲೇ ನಾವು ಇನ್ಸ್ಟೆಂಟಾಗಿ ಮಾಡ್ಕೋಬೋದು. 10 ನಿಮಿಷಕ್ಕೆ ಚಕ್ಲಿ ಆಗುತ್ತೆ. ಉಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು, ಸ್ವಲ್ಪ ಸಪ್ಪೆ ಇದ್ದರೆ ಉಪ್ಪನ್ನು ಹಾಕೊಂಡ್ರೆ ಸಾಕು. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆನ ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು. ಇದನ್ನು 5ರಿಂದ 10 ನಿಮಿಷ ಹಾಗೆ ಮುಚ್ಚಿಡಿ. ಐದರಿಂದ 10 ನಿಮಿಷ ಮುಚ್ಚಿಟ್ಟಾದಮೇಲೆ ನೋಡಿ, ಹಿಟ್ಟು ಈ ಹದಕ್ಕೆ ಬರುತ್ತೆ. ಇದನ್ನು ಚೆನ್ನಾಗಿ ನಾದಿ ನೀವು ಚಕ್ಲಿ ಒಳಗೆ ಹಾಕಿ ಚಕ್ಲಿನ ಹೊತ್ಕೋಬೋದು. ಈ ಮಳೆಗಾಲಕ್ಕೆ, ಚಳಿಗಾಲಕ್ಕೆ ಈಸಿಯಾಗಿ ಸ್ನ್ಯಾಕ್ಸು ಮನೇಲೇ ಮಾಡ್ಕೋಬೋದು. ನೀವು ಅಕ್ಕಿ ಹಿಟ್ಟಿಗೆ ಉದ್ದಿನಬೇಳೆ ಅದಿಲ್ಲ ಇದಿಲ್ಲ ಅನ್ನೋದಕ್ಕಿಂತ ಈಸಿಯಾಗಿ ಮನೇಲೇ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ, ಎಲ್ಲೂ ಕಿತ್ತೋಗೋದಿಲ್ಲ ಚಕ್ಲಿ. ನೋಡಿ, ಇದನ್ನು ಒಂದು ಬಟ್ಟೆ ಹಾಕಿ ನಿಮ್ಮ ಚಕ್ಲಿ ಅದಕ್ಕೆ ನಿಮಗೆ ಎಷ್ಟು ಅಗಲ ಬೇಕೋ ಅಷ್ಟು ಅಗಲ ಚಕ್ಲಿನ ಹೊತ್ಕೊಂಡ್ರೆ ಬಿಸಿ ಬಿಸಿಯಾದ ಚಕ್ಲಿ, ಕುರುಮ್ ಚಕ್ಲಿ ರೆಡಿ ಆಗುತ್ತೆ. ಎಲ್ಲೂ ಕಿತ್ತೋಗಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಇದೇ ಥರ ಚಕ್ಲಿ ಎಲ್ಲ ಚಕ್ಲಿನೂ ಹೊತ್ಕೊಳ್ಳಿ. ಆಮೇಲೆ ಒಂದು ಸೈಡ್ ಎಣ್ಣೆನ ಬಾಣಲಿಲಿ ಕಾಯಕ್ಕಿಟ್ಟಿದ್ದೀನಿ. ಎಣ್ಣೆ ಕಾಯ್ತಾ ಇಲ್ವ ಅಂತ ಸ್ವಲ್ಪ ಒಂದು ಪೀಸನ್ನು ಹಾಕಿ ನೋಡಿ. ಎಣ್ಣೆ ಕಾದಿದೆ. ನಂತರ ಎಲ್ಲ ಚಕ್ಲಿ ಒತ್ತಿರೋದನ್ನು ಹಾಕಿ ಎಣ್ಣೆಗೆ ಮೀಡಿಯಮ್ ಫ್ಲೇಮಲ್ಲಿ ಡೀಪ್ ಫ್ರೈ ಮಾಡಿ. ನೀವು ಹೈ ಫ್ಲೇಮ್ ಬೇಡ, ಮೀಡಿಯಮ್ ಫ್ಲೇಮಲ್ಲೇ ಡೀಪ್ ಫ್ರೈ ಮಾಡಬೇಕು ಇದನ್ನು. ನೋಡಿ, ಅದಕ್ಕೆ ಬೇಯಿಸ್ಕೊಂಡ್ರೆ ಇದೇನು ತುಂಬಾ ಲೇಟಾಗಲ್ಲ, ಬೇಯೋದು ಅಷ್ಟೇ ತುಂಬಾ ಬೇಗ ಬೇಯುತ್ತೆ. ಈಗ ಇನ್ನೊಂದು ಸೈಡಿಗೆ ನಾವು ಮುಚ್ಚಾಕೋಣ. ಈ ಥರ ಬಿಸಿ ಬಿಸಿಯಾದ ಚಕ್ಲಿ ರೆಡಿ ಆಯಿತು. ತುಂಬಾ ಬೇಗ ಆಗುತ್ತೆ, ಈಸಿ ಚಕ್ಲಿ ರೆಸಿಪಿ. ನೀವು ಮನೇಲಿ ಟ್ರೈ ಮಾಡಲೇಬೇಕು ಇದನ್ನು. ನೋಡಿ, ಈಗ ಚಕ್ಲಿ ಬೆಂದಿದೆ ಅಂತ ಚಕ್ಲಿ ಎಲ್ಲ ಕೆಳಗಡೆ ಬರುತ್ತೆ. ನೋಡಿ, ಈ ಥರ ಈಗ ಬೆಂದಿದೆ ಅಂತ ಅರ್ಥ. ನೋಡಿ, ಅದಕ್ಕೆ ಬೇಯಿಸಿದ್ರೆ ಸಾಕು ಚಕ್ಲಿನ. ಇದೇ ಥರ ಮಿಕ್ಕಿರೋ ಹಿಟ್ಟನ್ನು ಇದೇ ಥರ ಚಕ್ಲಿನ ಹಾಕಿ ಎಲ್ಲೂ ಕಿತ್ತೋಗಲ್ಲ. ನೋಡಿ, ತುಂಬ ಈಸಿಯಾಗಿ ಬರುತ್ತೆ ಚಕ್ಲಿ.
ಇದೇ ರೀತಿ ಎಲ್ಲ ಚಕ್ಲಿನೂ ಹಾಕಿ ಮತ್ತೆ ಎಣ್ಣೆಲಿ ಬೇಯಿಸ್ತೀನಿ. ನೀವು 1 ಬೌಲ್ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟಲ್ಲಿ ಒಂದು 25-30 ಚಕ್ಲಿನ ಮಾಡ್ಕೊಬೋದು. ಇನ್ನೂ ಸಣ್ಣಕ್ಕೆ ಮಾಡ್ತೀನಿ ಅಂದರೆ ಒಂದು 50 ಚಕ್ಲಿನ ಮಾಡ್ಕೊಬೋದು ನೀವು. ಮಕ್ಕಳಿಗೆ ಪುಟಾಣಿ ಚಕ್ಲಿ ತುಂಬ ಇಷ್ಟ ಆಗುತ್ತೆ. ಇದರ ಚಕ್ಲಿನ ಮಾಡ್ಕೊಬೋದು ನೀವು. ಬೇಕಾದ್ರೆ ಇದನ್ನು ಒಂದು ವಾರ 15 ದಿನ ಇಟ್ಟರು ಕ್ರಿಸ್ಪಿ ಆಗಿರುತ್ತೆ, ತುಂಬಾ ಟೇಸ್ಟಿ ಆಗಿರುತ್ತೆ. ಇದು ಅಷ್ಟೇ, ನೀವು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಡೀಪ್ ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡಿ ಅದಕ್ಕೆ ಬೇಯಿಸ್ಕೊಂಡ್ರೆ ಸಾಕು. ಈಗ ಬಿಸಿ ಬಿಸಿಯಾದ ಚಕ್ಲಿ ರೆಡಿ ಆಯಿತು. ನೋಡಿ ಎಷ್ಟು ಚಕ್ಲಿ ರೆಡಿ ಆಗಿದೆ. ನೋಡಿ ಮುರಿದು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿ ಆಗಿದೆ. ಬಿಸಿ ಬಿಸಿಯಾದ ಚಕ್ಲಿ ರೆಡಿ ಆಯಿತು. ಯಾರಿಗೆಲ್ಲ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ.